ನೋಡಿ ರೈಸ್ನ ಈ ತರ ಪಾತ್ರೆಯಲ್ಲಿ ಮಾಡಿದ್ದೀನಿ, ಕುಕ್ಕರಲ್ಲಿ ಮಾಡಿಲ್ಲ. ಕುಕ್ಕರಲ್ಲಿ ಮಾಡಿದ್ರೆ ಅದು ಸ್ವಲ್ಪ ಒಂಥರ ಮೆದು ಮೆದು ಆಗ್ಬಿಡುತ್ತೆ. ಅದಕ್ಕೆ ಈ ತರ ಪಾತ್ರೆಯಲ್ಲಿ ಮಾಡಿದ್ರೆ ಅನ್ನ ಉಗುರಾಗಿರುತ್ತೆ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಸ್ಪೆಷಲ್ ಎಗ್ ರೈಸ್ ಮನೇಲೆ ಪ್ರಿಪೇರ್ ಮಾಡ್ತಿದೀವಿ. ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಈರುಳ್ಳಿನ ಚೆನ್ನಾಗಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಇದು ಒಂದ್ಸಲ ಕಟ್ ಮಾಡಿದ್ಮೇಲೆ ಇನ್ನೊಂದ್ ಸ್ವಲ್ಪ ಹೀಗೆ ಚಾಕುವಿಂದ ಮಾಡಿದ್ರೆ ಅದು ಇನ್ನೂ ಸ್ವಲ್ಪ ಸಣ್ಣ ಆಗುತ್ತೆ. ಇದು ಎಗ್ ರೈಸ್ ಮೇಲೆ ಹಾಕೊಂಡು ತಿನ್ನೋಕ್ಕೂ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ಆನಿಯನ್ ಕಟ್ ಮಾಡ್ಕೊಂಡ್ಮೇಲೆ ಹಾಗೆ ಒಂದು ಲೆಮನ್ ಕೂಡ ಕಟ್ ಮಾಡ್ಕೊಳ್ಳಿ. ಸೊ ಈಗ ನಾನು ಒಂದು ಲೆಮನ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇದು ಈಸಿಯಾಗಿ ಮನೇಲೆ ಎಗ್ ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಬೇಕಾಗಿರುವ ಸಾಮಗ್ರಿಗಳು. ನಾನು 2 ಎಗ್ ತಗೊಂಡಿದ್ದೀನಿ, ಆಮೇಲೆ ಆನಿಯನ್ ತಗೊಂಡಿದ್ದೀನಿ, ಆಮೇಲೆ ಲೆಮನ್ನು, ಆಮೇಲೆ ಇದು ಚಿಕನ್ ಮಸಾಲ, ಆಮೇಲೆ ಇದು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ರೈಸ್ಗೆ ಬಾಳ್ಗೆ ಇಡ್ತಿದ್ದೀನಿ, ಎಣ್ಣೆ ಹಾಕ್ತಿದ್ದೀನಿ. ನೋಡಿ, ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಾದ್ರೆ ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕೊಳ್ತಿದ್ದೀನಿ. ಸ್ವಲ್ಪ ಆಯಿಲ್ ಈಗ ಕಾದಿದೆ ಅನ್ಸುತ್ತೆ. ಇದು ಎಗ್ ರೈಸ್ ಅಂತೂ ತುಂಬಾನೇ ಈಸಿಯಾಗಿ ಮಾಡ್ಬೋದು. ಓನ್ಲಿ ಬೇಕಾಗಿ ಒಂದು 5-6 ಐಟಮ್ ಮನೇಲಿ ಇರೋದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈಗ ನೋಡಿ, ಆಯಿಲ್ ಕಾದಿದೆ, ನಾವು ಆನಿಯನ್ ಹಾಕ್ತಾ ಇದೀವಿ. ಅದಕ್ಕೆ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಆನಿಯನ್ ಫ್ರೈ ಆದ್ಮೇಲೆ ಎಗ್ ಹಾಕ್ತೀನಿ. ಆನಿಯನ್ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಎಗ್ ಹಾಕೋಣ. ನಾನಿಲ್ಲಿ 2 ಎಗ್ ತಗೊಂಡಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ಚೆನ್ನಾಗಿ ಜಾಸ್ತಿ ಇದ್ರೆ ಸ್ವಲ್ಪ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇದು ಎಗ್ ರೈಸ್ ಚಳಿಗೆ ಕೂಡ ತುಂಬಾ ಒಳ್ಳೆಯದು, ಎಗ್ ಇರೋದ್ರಿಂದ. ಸೊ ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಅಂತೂ ಉತ್ತರ ಕರ್ನಾಟಕ ಸೈಡ್ ತುಂಬಾನೇ ಫೇಮಸ್ ಎಗ್ ರೈಸ್. ಯಾಕಂದ್ರೆ ಸ್ವಲ್ಪ ಚಳಿ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ. ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ. ಅನ್ನ ಸ್ವಲ್ಪ ಉದುರಾಗಿದ್ರೇನೆ ಎಗ್ ರೈಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ರೈಸ್ನ ಆ್ಯಡ್ ಮಾಡೋಣ. ಇದನ್ನ ಸ್ವಲ್ಪ ನಿಮಗೆ ಚಿಕ್ಕ ಚಿಕ್ಕ ಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ. ಇಷ್ಟೇ
ಹೊರಗಡೆ ಇಟ್ಕೊಂಡಿದ್ದೀನಿ, ಅಂದರೆ ಪಾತ್ರೆಯಲ್ಲಿ. ಈಗ ಎಗ್ಗಿದು ರೆಡಿಯಾಗಿದೆ ಅನಿಸುತ್ತೆ. ಸೊ ನಾನು ಇವಾಗ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಗಮ್ಮಂತ ಬರ್ತಾ ಇದೆ ಸ್ಮೆಲ್ಲು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬ್ಯಾಚುಲರ್ಸ್ ಕೂಡ ತುಂಬಾನೇ ಈಸಿಯಾಗಿ ಬೇಗನೆ ಪ್ರಿಪೇರ್ ಮಾಡ್ಕೋಬಹುದು ಮನೆಯಲ್ಲೇ. ಮಿಕ್ಕಿದೆಲ್ಲ ಐಟಮ್ಸ್ ಮನೆಯಲ್ಲೇ ಇರುತ್ತೆ, ಒಂದು ಎಗ್ ತಗೊಂಡು ಮಾಡ್ಕೋಬೇಕು ಅಷ್ಟೇ. ಸ್ವಲ್ಪ ಫ್ರೈ ಆಗಲಿ ಅದು, ಅದಕ್ಕೆ ಇನ್ನೊಂದು 2 ನಿಮಿಷ ಹಂಗೆ ಬಿಡಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ರೈಸ್ ಕೂಡ ಒಂದು 10ರಿಂದ 15 ಸೆಕೆಂಡ್ ಹಾಗೆ ಬಿಡಿ, ಅಂದರೆ ರೈಸ್ ಕೂಡ ಸ್ವಲ್ಪ ಫ್ರೈ ಆಗುತ್ತೆ, ತಿನ್ನಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಗ್ ರೈಸ್ ರೆಡಿಯಾಗಿದೆ. ಎಗ್ ರೈಸ್ ಮೇಲೆ ಈ ಥರ ಈರುಳ್ಳಿನ ಸ್ವಲ್ಪ ಹಿಂಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನೂವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡಿ ಇದು ಈಸಿಯಾಗಿ ಮನೇಲಿ ಎಗ್ ರೈಸ್ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ನಾನು 2 ಎಗ್ ತೊಗೊಂಡಿದ್ದೀನಿ, ಆಮೇಲೆ ಆನಿಯನ್ ತೊಗೊಂಡಿದ್ದೀನಿ, ಆಮೇಲೆ ಲೆಮನ್ನು, ಆಮೇಲೆ ಇದು ಚಿಕನ್ ಮಸಾಲ, ಆಮೇಲೆ ಇದು ಖಾರದ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಆನಿಯನ್ ಫ್ರೈ ಆದಮೇಲೆ ಎಗ್ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಲಿಂಕ್ ಕಳಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ. ಇನ್ನು ಇದೇ ಥರ ಡಿಫ್ರೆಂಟ್ ಆಗಿರೋ ಅಡುಗೆ ನಮ್ಮ ಚಾನಲ್ ಬರ್ತದೆ. ಎಗ್ ರೈಸ್ ಮೇಲೆ ಈರುಳ್ಳಿ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.